ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ತುಂಬ ಒಂದು ಹೃದಯ ವಿದ್ರಾವಕ ಘಟನೆ ಇರ್ಬೋದು. ಏನು ಅಂದರೆ, ನಮ್ಮ ದೇಶ ನಿಂತಿರದೆ ಮುಖ್ಯವಾಗಿ ರೈತರು. ನಮ್ಮ ದೇಶದ ಬೆನ್ನೆಲುಬು ನಮ್ಮ ರೈತರು. ಏನೋ ತಿಳಿದಂತೆ ಒಂದೆರಡು ಮಾತು ನನ್ನ ಅನಿಸಿಕೆ ಪ್ರಕಾರ ಹೇಳ್ತಾ ಇದ್ದೀನಿ. ಏನಾದ್ರು ಪದ ಬಳಕೆಯಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ತಾ ಈ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ನಾನು CM ಸಾಹೇಬ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿ ಅವ್ರು ಮಾಡಿದ್ರು, ರೆಡ್ಡಲ್ಲಿ ಇಟ್ಟಿದ್ರು, ಗ್ರೀನಲ್ಲಿ ಇಟ್ಟಿದ್ರು. ಬೇಡ, ನೀವು 2 ಕೋಟಿ ಕೊಡ್ತೀರಾ, ಅದು ಎಲ್ಲಿ ಹೋಗಿ ತಗೋಬೇಕು? ತಾತ ಮುತ್ತಾತ ಅವರ ಕಷ್ಟಗಳು ಅದರಲ್ಲಿ ಕೂಡಿರ್ತವೆ, ಅವ್ರ ಜೀವನ ಅದರಲ್ಲಿ ಕೂಡಿರುತ್ತೆ. ನೀವು ಕೊಡೋ ದುಡ್ಡಲ್ಲಿ ಎಲ್ಲೋ ತಗೊಂಡು ಜಮೀನು ತಗೊಂಡು ಅಲ್ಲಿ ಜೀವನ ಕಟ್ಕೊಳ್ಳೋ ಹೊತ್ತಿಗೆ ಅವ್ರ ಲೈಫು ಏನಾಗುತ್ತೆ? ತಲಾಂತರದಿಂದ ಬಂದಂಥ ಜಮೀನುಗಳನ್ನ ನೀವು ಬಂದುಬಿಟ್ಟು ಇಲ್ಲಿ ಬಿಟ್ಟು ಬಿಡಿ ಅಂದರೆ ಹೇಗೆ ಸ್ವಾಮಿ? ರೈತರು ನೂರಾರು ಜನಿಗೆ ಅನ್ನ ಹಾಕೋಂಥ ಅನ್ನದಾತರು, ಅವ್ರ ನೆಲೆ ಮಾನ ಎಲ್ಲ ಅದರಲ್ಲೇ ಅಡಗಿರುತ್ತೆ. ಅವರ ಕಷ್ಟ, ಅವರ ತಾಯಿ, ಅವರ ತಂದೆ ತಾಯಿ, ಮುತ್ತಾತ ಇತಿಹಾಸಗಳೇ ಇರ್ತವೆ. ಬಂದ್ಬಿಟ್ಟು ನೀವು ಬಿಟ್ಕೊಟ್ಬಿಡ್ಬೇಕು ಅಂತ ಅವ್ರೇನಾದ್ರು ಒಪ್ಪಿದ್ರೆ ಓಕೆ. ಒಪ್ಪದಲ್ಲೇ ನೀವು ಅದೇನೋ ಹಕ್ಕು ಪತ್ರನೋ ಏನೋ ಆದೇಶನೋ ಮಂಡಿಸಿದಿರಂತಲ್ಲ, ಯಾವ ಕಾರಣಕ್ಕೆ ಸ್ವಾಮಿ? ರೈತರು ಆಕ್ರೋಶಕ್ಕೆ ಗುರಿ ಆಗ್ತಾ ಇದ್ದೀರಾ. ಬಂದು ಇಷ್ಟು ದಿನ ಆಯಿತು, ಈ ತಕ್ಷಣ ಈ ಯೋಜನೆ ಬೇಕಿತ್ತ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ರೈತರು ನಮ್ಮ ದೇಶದ ಬೆನ್ನೆಲುಬು. ಅವರಿಗೆ ನಾವು ಉಪಯೋಗ ಆಗುವಂಥ ಯೋಜನೆ ಮಾಡಬೇಕು. ಯಾವುದೋ ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ, ಯಾವುದೋ ನಿಮ್ಮ MLAಗಳು MP ಗಳು ಜಮೀನು ಖರೀದಿ ಮಾಡಿದಾರೋ 100 ಎಕರೆ, ಅವರು ಲಾಭಕ್ಕೋಸ್ಕರ ಬಂದು ಇಲ್ಲಿ ನೀವು ಟೌನ್ಶಿಪ್ ಮಾಡ್ತೀನಿ ಅಂದರೆ ಸೈಟ್ ಮಾಡ್ತೀರಾ, ಬೆಲೆ ಬರುತ್ತೆ, ದುಡ್ಡು ಬರುತ್ತೆ, ಸರಿ. ಅವರು ಕುಟುಂಬದ ಒಂದು ಅವಿನಾಭಾವ ಸಂಬಂಧ ಇರುತ್ತಲ್ಲ ಜಾಗದ ಜೊತೆ, ಅದನ್ನು ನೀವು ತಂದ್ಕೊಡಕ್ಕಾಗುತ್ತಾ? ತಾತ ಮುತ್ತಾತ ಕಷ್ಟಪಟ್ಟು ಉಳಿಸಿರ್ತಾರಲ್ಲ ಆ ಜಮೀನ, ಆ ಪ್ರೀತಿ ಪ್ರೇಮ ವಾತ್ಸಲ್ಯ ನೀವು ತಂದ್ಕೊಡಕ್ಕಾಗ್ತಾ ಸ್ವಾಮಿ? ಬಿಟ್ಟು ಹೋಗ್ಬಿಟ್ಟು ಅಂದರೆ 1 ಎಕರೆ ಇದ್ದರಿಗೆ ಏನು ಮಾಡಬೇಕು? ನಿಮ್ಮ ದುಡ್ಡು ತಗೋಗಿ ಬೇರೆ ಕಡೆ ಜಮೀನು ತಗೊಂಡು ಅವ್ರಲ್ಲಿ ಸಂಸಾರ ಕಟ್ಟಿ, ಅಲ್ಲಿ ಅವ್ರ ಮನೆ ಕಟ್ಟಿ ಅವ್ರ ಜೀವನ ರೂಪಿಸ್ಕೊಳಕ್ಕೆ ಇನ್ನೂ 10-15 ವರ್ಷ ಬೇಕು. ಅದೇ ವಾಪಸ್ ಬಂದು ನೀವು ಮಾಡಿರೋಂಥ ಒಂದು ಟೌನ್ಶಿಪ್ಪಲ್ಲಿ ಸೈಟ್ ಕೇಳಿದ್ರೆ 70-80 ಲಕ್ಷ, 1 ಕೋಟಿ ರೂಪಾಯಿ ಹೇಳ್ತೀರ 30-40ಗೆ. ಹಾಗಾಗಿ ರೈತರು ಜಮೀನ ಕಸ್ಕೊಳ ಪ್ರಯತ್ನ ಮಾಡಬೇಡಿ. ರೈತರು ಬುಡಕ್ಕೆ ಯಾರು ಕೈ ಹಾಕಿದಾರೋ ಅವ್ರ ಇತಿಹಾಸದಲ್ಲಿ ಇದೇ ಇಲ್ಲ. ನಿಮಗೆ ಒಳ್ಳೆ ಇದಿದೆ, ನಿಮಗೆ ಒಳ್ಳೆ ಧೈರ್ಯ ಇದೆ, ಛಲ ಇದೆ, ಹಾಗಂತ ರೈತರು ಭೂಮಿಗೆ ಕೈ ಹಾಕಬೇಡಿ. ಕುಮಾರಸ್ವಾಮಿ ಮಾಡಿದ್ರೋ ಇಲ್ಲ ಯಾರು ಮಾಡಿದ್ರೋ, ಆ ಪಕ್ಷದವರೋ ಈ ಪಕ್ಷದವರೋ ಗೊತ್ತಿಲ್ಲ. ಈಗ ನೀವಿದ್ದೀರಲ್ಲ, ಹೇಗೆ ನೀವು ಆದೇಶ ಹೊರಡಿಸ್ತೀರಾ? ಎಷ್ಟು ಜನ ರೈತರು ನಿಮಗೆ ಇದು ಮಾಡಿ ಪ್ರದರ್ಶನ ಮಾಡಿ ಅವರ ಒಪ್ಪಿಗೆ ಪತ್ರಗಳು, ಆ ಪಕ್ಷದವರು ಈ ಪಕ್ಷದವರು ಅಂತ ಹೇಳ್ತಿರಲ್ಲ, ಆ ಪತ್ರಗಳು, ಆ ದಾಖಲೆಗಳು, ರೈತರು ಒಪ್ಪಿಗೆ ಎಷ್ಟು ಜನ ಕೊಟ್ಟಿದ್ದಾರೆ, ಎಷ್ಟು ಸಾವಿರ ಜನ ಅಲ್ಲಿರೋ ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಎಲ್ಲ ನಿಮ್ಮ ನ್ಯೂಸಲ್ಲಿ ಇವರು ಹೇಳ್ತಾರಲ್ಲ ನಿಮ್ಮ ವಕ್ತಾರಗಳು, ಅದನ್ನು ಪ್ರದರ್ಶನ ಮಾಡಿ. ಯಾರು ಅಷ್ಟು ಸುಲಭವಾಗಿ 100 ಜನ ಇದ್ರು ಎಲ್ಲೋ 1-2-3 ಜನ ನಿಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನಿಮ್ಮ ಹಿಂಬಾಲಕರು ಕೊಟ್ಟಿರಬೇಕು. ಆದರೆ ಎಲ್ಲ ರೈತರು ಕೊಟ್ಟಿರಲ್ಲ ರೀ. ಆ ಜಮೀನು ಜೊತೆ ಅವರ ಪ್ರೀತಿ ಕೂಡಿರುತ್ತೆ, ಅವರ ಕಷ್ಟ ಕೂಡಿರುತ್ತೆ, ಅವರ ಬೆವರು ಕೂಡಿರುತ್ತೆ, ಅವರ ವಂಶ ಪರಂಪರೆ ಇದು ಕೂಡಿರುತ್ತೆ. ರೈತರನ್ನ ಫಸಲಿರೋಂಥ ಜಾಗನ, ತೆಂಗು ಅಡಿಕೆ ಮರ ಕಷ್ಟಪಟ್ಟು ಅಡಿಕೆ ಎಲ್ಲ ಬೆಳೆಸಿರ್ತಾರೆ, ಅದನ್ನು ಬಿಟ್ಟು ಹೋಗು ಅಂದರೆ ಹೆಂಗೆ? DK ಶಿವಕುಮಾರ್ ಅವರೇ, ದಯವಿಟ್ಟು ನನ್ನ ಕಳಕಳಿಯ ಮನವಿ, ಆಗ್ರಹ, ಈ ಯೋಜನೆಯನ್ನು ಕೈಬಿಟ್ಟು ಆ ಆದೇಶವನ್ನು ವಾಪಸ್ ತಗೋಬೇಕು. ಬಿಡದಿ ರೈತರಿಗೆ ಅಷ್ಟೇ ಅಲ್ಲ, ಇವತ್ತು ಬಿಡದಿ ಮತ್ತೊಂದು ಜಾಗ. ಹಾಗಾಗಿ ಎಲ್ಲರೂ ಧ್ವನಿ ಎತ್ತಲೇಬೇಕು ಇದ್ರ ವಿರುದ್ಧ. ಅಣ್ಣವ್ರು ಇದ್ರು ಕಣ್ರಿ, ಸಿನಿಮಾ ನಟರಂತೆ. ಯಾವ ಇದಕ್ರಿ? ಅದೇ ದರ್ಶನ್ ಇದ್ರು ಇವತ್ತು ಹೊರಗಡೆ ಇದ್ರು, ಬಂದು ಧ್ವನಿ ಎತ್ತಾರನು. ಹಾಗಾಗಿ
ಈ ವಿಚಾರ ಡಿ ಕೆ ಶಿವಕುಮಾರ್ ಅವರು ದಯವಿಟ್ಟು ಕೈ ಬಿಡಬೇಕು. ಯಾವುದು ರಿಯಲ್ ಎಸ್ಟೇಟ್ ಇದಕ್ಕೋ ಯಾವುದು AICTನೋ ಜನಗಳ ಜಮೀನು ಕಿತ್ತು AICT ಮಾಡಬೇಕಾಗಿಲ್ಲ ಸ್ವಾಮಿ. ನೀವು ಯಾವುದು ಬರಡ್ ಜಾಗ ರೈತರು ಇಲ್ಲದೆ ಇರೋಂಥ ಜಾಗದಲ್ಲಿ AICT ಮಾಡಿ ರೈತರು ಕಂಗೊಳಿಸೋ ಹಸಿರು ತವರೂರಲ್ಲಿ ಬಂದು ನೀವು AICT ಮಾಡಿ ಬೇರೆ ಜಾಗದಲ್ಲಿ ಮಾಡೋ ಸ್ವಾಮಿ. ರೈತರು ಬೆಳೀತಾರೆ ಜಾಗದಲ್ಲಿ ಯಾಕೆ? ಬರಡು ಭೂಮಿ ಅಂತ ಹೇಳ್ತಿರಲ್ಲ, ಅಷ್ಟು ಜನ ಉಗಿತವ್ರೆ ವಯಸ್ಸಾದವರು ಎಲ್ಲರೂ ಪ್ರತಿಯೊಬ್ಬರು. ನಿಮಗೆ ತಿಳಿತಾ ಇಲ್ವಾ? ರೈತರು ಭಾವನೆ ತಿಳಿದಿಲ್ವಾ? ಹಿಂದೊಂದಿನ ಇತ್ತು ಲಾಠಿ ಏಟು ಕೊಟ್ಟಿದ್ರು ರೈತರಿಗೆ, ಆಮೇಲೆ ಏನಾಯ್ತು ಕತೆ? ಹಾಗಾಗಿ ಮುಂದೆ ನೀವು ಇನ್ನೂ CM ಆಗಬೇಕು ಅಂತ ಆಸೆ ಇರೋರು ರೈತರು ಬುಡಕ್ಕೆ ಕೈ ಹಾಕಬೇಡಿ ಅಂತ ಕಳಕಳಿ ವಿನಂತಿಯ ಮನವಿ ಮಾಡ್ತಾ, ಬಿಡದಿ ರೈತರಿಗೆ ಜೀವನ ಮಾಡಕ್ಕೆ ಬಿಡಿ, ಬಿಡದಿ ರೈತರ ಜಮೀನು ಕಿತ್ಕೊಳ್ಬೇಡಿ, ಬಿಡದಿ ರೈತರ ಕನಸನ್ನು ಕಿತ್ಕೊಳ್ಬೇಡಿ, ಬಿಡದಿ ರೈತರ ಆಶಾದಾಯಕವನ್ನು ಕಿತ್ಕೊಳ್ಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಯಾವುದೇ ಒಂದು ವ್ಯಕ್ತಿಯ ಪರವಾಗಿ ಇಲ್ಲ ಪಕ್ಷದ ಪರವಾಗಲ್ಲ, ಇದು ಸಮಾಜದ ಪರವಾಗಿ, ನನ್ನ ರೈತರ ಪರವಾಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ಪದ ಬಳಕೆಯಲ್ಲಿ ತಪ್ಪಿದ್ರು ಜನಗಳಲ್ಲಿ ಕೈ ಮುಗಿದು ವಿನಂತಿ ಮಾಡಿ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್, ಜೈ ರೈತರು.